ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಕಾವೇರಿ ಜಲವಿವಾದ ಇದು ಈ ಶತಮಾನದಲ್ಲಿ ಬಗೆಹರಿಯುವಂತಹ ಒಂದು ಸಮಸ್ಯೆ ಅಲ್ಲ. ಕಾವೇರಿ ಜಲವಿವಾದ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಒಂದು ರೀತಿಯಾದಂಥ ಒಂದು ಜಲಸಮರ. ಹಾಸನ, ಮಂಡ್ಯ, ಮೈಸೂರು ಮತ್ತು ಹಳೆ ಮೈಸೂರಿನ ಭಾಗದಲ್ಲಿ ಪ್ರತಿಭಟನೆ ರೊಚ್ಚಿಗೇಳುವಂತಹದ್ದು. ತಮಿಳುನಾಡು ಪ್ರತಿ ವರ್ಷ, ಅದರಲ್ಲೂ ಬಹಳ ಮುಖ್ಯವಾಗಿ ಕುರುವೈ ಬೆಳೆಗೆ ನೀರು ಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ, ಬಹಳ ಮುಖ್ಯವಾಗಿ ಜೂನ್ ಜುಲೈ ತಿಂಗಳಿನಲ್ಲಿ ಈ ರೀತಿಯಾದಂಥ ಒಂದು ಹಂಗಾಮ ಸೃಷ್ಟಿ ಮಾಡ್ತಕ್ಕಂಥದ್ದು, ಗದ್ದಲ ಸೃಷ್ಟಿ ಮಾಡ್ತಕ್ಕಂಥದ್ದು, ಇದನ್ನು ನೋಡ್ತಾನೆ ಬಂದಿದ್ದೇವೆ. ಹಾಗಾದರೆ ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಏನು ಅನ್ನೋದು ಪ್ರಾಯಶಃ ಕರ್ನಾಟಕ ಅಪ್ಪರ್ ರೈಪೇರಿಯನ್ ಸ್ಟೇಟ್ ಆಗಿರ್ತಕ್ಕಂಥದ್ದೇ ಒಂದು ದೊಡ್ಡ ಶಾಪ ಏನು ಅಂತ ಅನಿಸುತ್ತೆ ನನಗೆ. ಅಪ್ಪರ್ ರೈಪೇರಿಯನ್ ಸ್ಟೇಟ್ ಅಂತ ಹೇಳಿದ್ರೆ ಕಾವೇರಿ ಕಣಿವೆಯ ನದಿ ಪಾತ್ರದ ಮೇಲಿನ ದಂಡೆಯ ಪ್ರದೇಶದಲ್ಲಿರ್ತಕ್ಕಂಥದ್ದು. ಜಲಾಶಯಗಳು ನಮ್ಮ ಭೌಗೋಳಿಕ ಪ್ರದೇಶದಲ್ಲಿದೆ. ಹಾರಂಗಿ, ಹೇಮಾವತಿ, ಕಬಿನಿ ಮತ್ತು KRS. ಇದು ನದಿ ಪಾತ್ರದ ಮೇಲಿನ ತಟ್ಟದಲ್ಲಿರ್ತಕ್ಕಂಥದ್ದೇ ಕೂಡ ನಮಗೆ ಒಂದು ರೀತಿಯಾದಂಥ ಒಂದು ಶಾಪವಾಗಿದೆ ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಲೋಯರ್ ರೈಪೇರಿಯನ್ ಸ್ಟೇಟ್ ಆಗಿರ್ತಕ್ಕಂಥ ತಮಿಳುನಾಡು ಅಥವಾ ಕೇರಳ ಅಥವಾ ಪಾಂಡಿಚೇರಿ, ಪುದುಚೇರಿ ಇವತ್ತು ಅವರು ಹೇಳಿದ್ದಕ್ಕೆಲ್ಲ ಅವರಿಗೆ ಒಂದು ರೀತಿಯಾದಂಥ ಒಂದು ಹಕ್ಕುಗಳಾಗಿ ಇದು ಮಾರ್ಪಟ್ಟಿದೆ ಅಂತಕ್ಕಂಥದ್ದು. ಕೇವಲ ನಾವು ಹಾರಂಗಿ, ಹೇಮಾವತಿ, KRS ಮತ್ತು ಕಬಿನಿ ನಮ್ಮ ಸುಪರ್ದಿನಲ್ಲಿದ್ದರೂ ಕೂಡ, ಕರ್ನಾಟಕದ ಸುಪರ್ದಿನಲ್ಲಿ ಡ್ಯಾಮುಗಳಿದ್ದರೂ ಕೂಡ, ನಾವು ಇದನ್ನು ನಿಮಗೆ ಪ್ರಾಮಾಣಿಕವಾಗಿ ನೀರು ಹಂಚಲಿಕ್ಕೆ ಇದ್ದೇವೆ ಅಂತ ಹೇಳಿದರೂ ಕೂಡ ಇದನ್ನು ನಂಬದೇ ಇರತಕ್ಕಂಥ ಸ್ಥಿತಿಯನ್ನು ತಮಿಳುನಾಡು ದಶಕಗಳಿಂದ ಇದನ್ನು ಕ್ರಿಯೇಟ್ ಮಾಡಿದೆ ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ 2002ರಲ್ಲಿ ಇಡೀ ಕರ್ನಾಟಕದಲ್ಲಿ ಜಲಾಶಯಗಳು ಮತ್ತು ಕಾವೇರಿ ಕಣಿವೆಯ ಪ್ರದೇಶದಲ್ಲಿರ್ತಕ್ಕಂಥ ಕೆರೆ ಕುಂಟೆಗಳಲ್ಲಿ ಹೂಳೆತ್ತಬೇಕು ಅಂತ ಹೇಳಿ SM ಕೃಷ್ಣ ಸರ್ಕಾರ ಹೂಳೆತ್ತಬೇಕು, ಜಲಸಂವರ್ಧನ ಅಂತಕ್ಕಂಥ ಒಂದು ಕಾರ್ಯಯೋಜನೆಯನ್ನು ರೂಪಿಸಿದಾಗ ಅಂದಿನ ಒಂದು ತಮಿಳುನಾಡು ಅಣ್ಣಾ DMK ಸರ್ಕಾರ, ಜಯಲಲಿತಾ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಇದನ್ನು ನಿಲ್ಲಿಸಿದರು. ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಅವರು ನಮಗೆ ನೀರಿಲ್ಲ, ನಮಗೆ ನೀರು ಕೊಡಬೇಕು, ನಮಗೆ ಗೊತ್ತಿಲ್ಲ, ನೀರು ಕೊಡಲೇಬೇಕು, ಎಲ್ಲಿದೆ ನೀರು ಅನ್ನೋದು. ಇವತ್ತು ಪ್ರಮುಖ ಜಲಾಶಯಗಳಲ್ಲಿ, ಕಾವೇರಿ ಕಣಿವೆಯ ಪ್ರಮುಖ ಜಲಾಶಯಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ಹೂಳೆ ಮೋರ್ ದೆನ್ 50% ಇದೆ. ಅಂದರೆ 50%ಕ್ಕೂ ಹೆಚ್ಚಿನ ಭಾಗದಲ್ಲಿ ಹೂಳು ತುಂಬಿಕೊಂಡಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಹೂಳು ತೆಗೆದರೆ 2 ರಾಜ್ಯಗಳಿಗೆ ನೀರು ಸಂಗ್ರಹ ಆಗತ್ತಲ್ಲ. ಇದನ್ನು ಆಲೋಚನೆ ಮಾಡ್ತಕ್ಕಂಥ ಸ್ಥಿತಿಯಲ್ಲೇ ಇಲ್ಲ ಇವತ್ತು ತಮಿಳುನಾಡು. ನೀವು ಹೇಗಾದರೂ ಸರಿ, ನೀವು ನೀರು ಹಿಡಿದಿಟ್ಕೊಂಡಿದ್ದೀರ, ನಾವು ನೀರು ಗಂಟೆಗಳಲ್ಲ, ನಾವು ನೀರು ಹಿಡಿದಿಟ್ಕೊಂಡಿಲ್ಲ. ಜಲಾಶಯಗಳು, ನಮ್ಮ ಒಂದು ಡ್ಯಾಮುಗಳು ನಮ್ಮ ಒಂದು ಸುಪರ್ದಿನಲ್ಲಿದೆ, ಕರ್ನಾಟಕದ ಸುಪರ್ದಿನಲ್ಲಿದೆ. ಆದರೆ ಇವತ್ತು ಕಾವೇರಿ ನದಿ ಪ್ರಾಧಿಕಾರವಾಗಲಿ, ಕಾವೇರಿ ನಿರ್ವಹಣಾ ಸಮಿತಿಯಾಗಲಿ ಈ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಮಳೆಯ ಪ್ರಮಾಣ ಇವತ್ತು ಕಾವೇರಿ ಕಣಿವೆ ಪ್ರದೇಶದಲ್ಲಿ ದಿನೇ ದಿನೇ ವರ್ಷ ಕಡಿಮೆ ಆಗ್ತಾ ಇದೆ. ಇದು ಹೇಳೋಕೆ ಬರೋದಿಲ್ಲ. ಯಾವಾಗ ವರುಣರಾಯ ಅವಕೃಪೆ ತೋರ್ತಾನೆ ಅಂಥ ಪರಿಸ್ಥಿತಿಗಳಲ್ಲಿ, ಅಂಥ ಒಂದು ಸಂದರ್ಭಗಳಲ್ಲಿ ಕರ್ನಾಟಕ ಬಹಳ ಒಂದು ಸಂಕಷ್ಟದ ಸ್ಥಿತಿಗೆ ಒಂದು ಈಡಾಗ್ತಕ್ಕಂಥ ಪರಿಸ್ಥಿತಿ ಇದೆ. ಸುಪ್ರೀಂ ಕೋರ್ಟು ಮತ್ತು ಕಾವೇರಿ ನ್ಯಾಯಾಧಿಕರಣ, ನ್ಯಾಯಮಂಡಳಿ ಏನು ಹೇಳಿದೆ? ಸಂಕಷ್ಟ ಸೂತ್ರವನ್ನು ಪಾಲಿಸಿ. ಅಂದರೆ ಏನಿದ್ರ ಅರ್ಥ ಅಂತ? ಸಂಕಷ್ಟ ಅಂತ ಹೇಳಿದ್ರೆ ಕರ್ನಾಟಕದ ಜಲಾಶಯಗಳಲ್ಲಿ ನೀರಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂಕಷ್ಟವನ್ನು ನೀವು ಹಂಚಿಕೊಳ್ಳಿ ಅನ್ನೋದನ್ನು. ಯಾವತ್ತಾದ್ರೂ ಹಂಚ್ಕೊಂಡಿದ್ದಾರಾ ತಮಿಳುನಾಡು ಮತ್ತು ಕೇರಳದವರು? ಹಂಚಿಕೊಂಡಿಲ್ಲ ಅನ್ನೋದು. ನೀರೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನನ್ನ ಹತ್ರ 1 TMC ನೀರಿದ್ರೆ ನಿಮಗೊಂದು 1/4 TMC ನೀರು ಕೊಡ್ತೀನಿ ಅಂತ ಹೇಳಿದಾಗ ಅವರು ಇದಕ್ಕೆ ಒಪ್ಪಿದ್ದಾರಾ ಅನ್ನೋ ಪ್ರಶ್ನೆ ನಂಬರ್ 1. ಹಾಗೆಯೇ ಕೆರೆ ಕುಂಟೆಗಳಲ್ಲಿ ನಾವು ಹೂಳೆತ್ತಿದರೆ ನಿಮ್ಮ ಕೆರೆ ಕುಂಟೆಗಳಲ್ಲಿ ನೀರಿನ ಸಂಗ್ರಹ ಜಾಸ್ತಿ ಆಗಿಬಿಡುತ್ತೆ. ನೀವು ಜಾಸ್ತಿ ಸಂಗ್ರಹ ಮಾಡ್ಕೊಂಡ್ಬಿಟ್ರೆ ನೀವು ನಮಗೆ ನೀರು ಕೊಡೋದಿಲ್ಲ ಅಂತಕ್ಕಂಥ ಅನುಮಾನ ಪಿಸಾಚಿ ತಮಿಳುನಾಡು ಮತ್ತು ಬೇರೆ ಇವರಿಗೆ ಕಾಡ್ತಾ ಇದೆ. ಯಾಕೆ ನಿಮಗೆ ಈ ರೀತಿಯಾದಂಥ ಅನುಮಾನ ಪಿಸಾಚಿ? ಜಲಾಶಯಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ಹೂಳೆತ್ತದಿರಾ ನಾನು ಸಂಗ್ರಹದ ಸಾಮರ್ಥ್ಯ ಹೇಗೆ ಹೆಚ್ಚಿಸಲಿ? ನ್ಯಾಯಾಧಿಕರಣ ಕೊಡ್ತಕ್ಕಂಥ, ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥ ನೀರಿನ ಪ್ರಮಾಣವನ್ನು ಕರ್ನಾಟಕ ತಮಿಳುನಾಡಿಗೆ ಹೇಗೆ ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು.
ಇದನ್ನು ಇವತ್ತು ನಮ್ಮ ತಾಂತ್ರಿಕ ಸಮಿತಿಗಳು, ನಿರ್ವಹಣಾ ಸಮಿತಿಗಳು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡ್ತಕ್ಕಂಥದ್ದು ಬಿಟ್ಟು, ನೀವು 3500 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿದ್ದೀರಾ, ಅದರಲ್ಲಿ ಚೌಕಾಸಿ ಮಾಡಿದ್ರೆ 1000 ಬಿಡಬಹುದು. ಅದಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತು ಆಗಬೇಕಾಗಿರ್ತಕ್ಕಂಥದ್ದು, ಕಾವೇರಿ ಕಣಿವೆಯಲ್ಲಿ ರಾಜ್ಯದ ಎಲ್ಲ ಕೆರೆ ಕುಂಟೆಗಳು ಏನಿದೆ ಅದರಲ್ಲಿ ಜಲಾಶಯಗಳು ಸೇರಿ 4 ಪ್ರಮುಖ ಜಲಾಶಯಗಳು ಸೇರಿ ಈ ಒಂದು ಪ್ರದೇಶಗಳಲ್ಲಿ ಸುಮಾರು ದಿನಗಳಿಂದ ತುಂಬಿಕೊಂಡಿರ್ತಕ್ಕಂಥ ಒಂದು ಹೂಳು ಎತ್ತಿದರೆ ಎಷ್ಟೋ ಒಂದು ದೊಡ್ಡ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವೆಲ್ಲ ಆಲೋಚನೆ ಮಾಡಬೇಕು. ಇದನ್ನು ಕರ್ನಾಟಕ ಸರ್ಕಾರನೂ ಆಲೋಚನೆ ಮಾಡಬೇಕು, ಆ ಕಡೆ ತಮಿಳುನಾಡು ಸರ್ಕಾರನೂ ಆಲೋಚನೆ ಮಾಡಬೇಕು. ಸಮಸ್ಯೆಗೆ ಮೂಲ ಪರಿಹಾರ ಎಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಬೇಕಾಗುತ್ತೆ. ಅದು ಬಿಟ್ಟು ನಾವು ನ್ಯಾಯಾಧೀಕರಣ, ನ್ಯಾಯಮಂಡಳಿ, ಪ್ರಾಧಿಕಾರ, ಸುಪ್ರೀಂ ಕೋರ್ಟು ಇದ್ರ ಮಧ್ಯೆನೇ ನಾವು ಗಿರಿಕಿ ಹೊಡಿತಾ ಇದ್ದರೆ ಇದಕ್ಕೆ ನಿಜವಾಗಲೂ ಕೂಡ ಇನ್ನೂ 1 ಶತಮಾನ ಆದರೂ ಕೂಡ ನಮಗೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತಕ್ಕಂಥದ್ದು. ಯಾವಾಗ ನೀವು ಕೆರೆಗಳಲ್ಲಿ ಹೂಳೆತ್ತಲಿಕ್ಕೆ ತಮಿಳುನಾಡು ಅಬ್ಜೆಕ್ಷನ್ ಹೇಳೋದಿಲ್ವೋ, ನಮ್ಮ ತಕರಾರು ಇಲ್ಲ ಅಂತ ಹೇಳೋದಿಲ್ವೋ, ಹೇಳಬೇಕಾಗುತ್ತೆ. ಒಂದು ಮುಕ್ತ ಭಾವನೆ ಬೇಕಾಗುತ್ತೆ. ಬರಲಿ ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಬರಲಿ, ನಮ್ಮ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಕೂತ್ಕೊಳ್ಳಿ, ಇದರ ಬಗ್ಗೆ ಅವರು ಪರಸ್ಪರ ಚರ್ಚೆ ಮಾಡಲಿ. ನಮ್ಮ ತಕರಾರಿಲ್ಲ, ನಿಮ್ಮ ಜಲಾಶಯಗಳು ಅಲ್ಲಿ ತುಂಬಿಕೊಂಡಿರ್ತಕ್ಕಂಥ ಒಂದು ಕೆರೆ ಕುಂಟೆಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ಒಂದು ಹೂಳನ್ನೆಲ್ಲ ತೆಗೆರಿ. ಜಲಸಂಗ್ರಹ ಸಾಮರ್ಥ್ಯದ ಬಗ್ಗೆ ಇವತ್ತು ನಿರ್ವಹಣಾ ಮಂಡಳಿಗಳಿದೆ. ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿರ್ತಕ್ಕಂಥ, ಕೇಂದ್ರ ಸರ್ಕಾರದ ನಿರ್ದೇಶನದಲ್ಲಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ನಿರ್ವಹಣಾ ಮಂಡಳಿದೆ. ಅವರು ಅದನ್ನು ಕಂಟ್ರೋಲ್ ಮಾಡಲಿ. ನಾವೇನಿಲ್ಲಿ ಕದ್ದು ಮುಚ್ಚಿ ಆ ನೀರನ್ನು ಬಳಸ್ತಕ್ಕಂಥ ಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ. ಈ ರೀತಿಯಾದಂಥ ಒಂದು ಮುಕ್ತ ಭಾವನೆ ಇಲ್ಲದೆ ನಾವು ಇನ್ನೂ ಎಷ್ಟು ದಿನ ಅಂತ ಹೇಳಿಬಿಟ್ಟು ಈ ಕಾವೇರಿ ಜಲವಿವಾದದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಪ್ರತಿ ಸಾರಿ ಕೂಡ ಇದೇ ರೀತಿಯಾದಂಥ ಒಂದು ಗಲಭೆ ಹೇಳುತ್ತೆ, ಪ್ರತಿ ಸಾರಿಯೂ ಇದೇ ರೀತಿಯಾದಂಥ ಒಂದು ಸಮರದ ವಾತಾವರಣ ನಿರ್ಮಾಣ ಆಗುತ್ತೆ. ಪ್ರತಿ ಸಾರಿಯೂ ಕೂಡ ನೀರಿಲ್ಲ ಅಂತಕ್ಕಂಥ ಸನ್ನಿವೇಶ ನಿರ್ಮಾಣ ಆದಾಗ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಒಂದು 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 ವಿಚಿತ್ರವಾದಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಅಂತ ನಾವು ಹೇಳ್ತೇವೆ. ಇದಕ್ಕೆಲ್ಲ ತೆರೆ ಕಾಣಬೇಕಾಗಿದ್ದರೆ ನಾವು ಇವತ್ತು ವಾಸ್ತವಿಕವಾಗಿ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಕರ್ನಾಟಕದಲ್ಲಿ ಜಲಾಶಯಗಳು ಇದ್ದ ಮಾತ್ರಕ್ಕೆ ಕಾವೇರಿ ಕಣಿವೆಯಲ್ಲಿ ಅವೆಲ್ಲ ನೀರನ್ನು ಕೂಡ ಕರ್ನಾಟಕವೇ ಬಳಸಲಿಕ್ಕೆ ಅಸಾಧ್ಯ. ನೀರು ಮೇಲಿನ ಪ್ರದೇಶದಿಂದ ಕೆಳಗೆ ಹರಿಯುತ್ತೆ ವಿನಃ ಕೆಳಗಿನಿಂದ ಮೇಲಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಕೂಡ ತಮಿಳುನಾಡು ಮತ್ತು ಪಾಂಡಿಚೇರಿ ಒಂದು ರೀತಿಯಲ್ಲಿ ಪ್ರಾಕೃತಿಕವಾಗಿ ವರವನ್ನು ಪಡೆದಂತಹ ಪ್ರದೇಶಗಳು. ಈ ರೀತಿಯಾದಂಥ ಒಂದು ಕರ್ನಾಟಕ ಏನು ಇವತ್ತು ಜಲಾಶಯಗಳ ಒಂದು ಡ್ಯಾಮ್ಗಳು ಹೊಂದಿದ್ದರೂ ಕೂಡ ಪ್ರಾಕೃತಿಕವಾಗಿ ಒಂದು ರೀತಿ ಶಾಪಗ್ರಸ್ತವಾಗಿರ್ತಕ್ಕಂಥ ಒಂದು ಕರ್ನಾಟಕ. ಹಾಗೆಯೇ ನಮಗೆ ಸಂಕಷ್ಟದ ಪರಿಸ್ಥಿತಿಯಲ್ಲೆಲ್ಲ ಕೂಡ ನಮಗೆ ಕೃಪೆ ತೋರಿರ್ತಕ್ಕಂಥದ್ದು ವರುಣರಾಯನೇ. ಇಷ್ಟೆಲ್ಲ ಆದಮೇಲೆ ಈ ಸಮಸ್ಯೆ ಇನ್ನೇನು ಉತ್ತುಂಗ ಸ್ಥಿತಿಗೆ ಬಂದಾಗ ಎಲ್ಲೋ ಒಂದು ಕಡೆ ವರುಣರಾಯ ನಮಗೆ ಒಂದು ರೀತಿಯಾದಂಥ ಒಂದು ಕೃಪೆಯನ್ನು ಕೊಟ್ಟು ಜೋರಾಗಿ ಮಳೆ ಸುರಿದಾಗ ತಮಿಳುನಾಡು ಕೇಳಿದ್ದಕ್ಕಿಂತ 10 ಪಟ್ಟು ನೀರು ಹರಿದು ಹೋಗ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇದೆ. ವೀಕ್ಷಕರೇ, ಈ ಸಮಸ್ಯೆಗಳನ್ನು ಕಾವೇರಿ ಸಮಸ್ಯೆಯ ಒಂದು ಮೂಲ ಸಮಸ್ಯೆಗಳ ಒಂದು ಬಗೆಹರಿಬೇಕಾಗಿದ್ದರೆ ಇದು ಕೇವಲ ನ್ಯಾಯಾಧೀಕರಣ, ಸುಪ್ರೀಂ ಕೋರ್ಟಿನ ಒಂದು ಮೆಟ್ಟಿಲುಗಳಿಂದ ಗಿರಿಕಿ ಹೊಡೆದ ಮಾತ್ರಕ್ಕೆ ಇದು ತೀರೋದಿಲ್ಲ. ಇದಕ್ಕೆ ಆಗಬೇಕಾಗಿರ್ತಕ್ಕಂಥ ಒಂದು ಪರಿಹಾರಗಳಿಗೆ ತಮಿಳುನಾಡು ಮುಕ್ತವಾಗಿ ಮುಂದೆ ಬರಬೇಕಾಗತ್ತೆ, ಕೇರಳ ಮುಂದೆ ಬರಬೇಕಾಗತ್ತೆ. ಹಾಗೆಯೇ ನೀರು ಹಂಚಿಕೆ ವಿಚಾರದಲ್ಲಿ ಮುಕ್ತವಾದಂಥ ಒಂದು ಭಾವನೆಗಳು ಇರಬೇಕಾಗುತ್ತೆ ಅಂತಕ್ಕಂಥ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.